ಒಬ್ಬೊಬ್ನೇ ಬರ್ಬೇಡ್ವಾ, ಬರ್ತಾ ಅಪ್ಪ ಅಮ್ಮನೂ ಕರ್ಕೊಂಬ. ಓಹೋ, ಏನಪ್ಪ ಫ್ರೆಂಡ್ಸ್ನೆಲ್ಲ ಕರೀತಾ ಇದ್ದೀಯಾ? ಹ್ಞೂ ಅರ್ಚಕ್ರೆ. ನಮಸ್ಕಾರ ಅರ್ಚಕ್ರೆ, ಕರೆದ್ರಂತೆ? ನಿನ್ನನ್ ಕರೆದ್ನಾ? ಜ್ಞಾಪಕ ಬರ್ತಾ ಇಲ್ವೇ? ಅದ್ಬಿಡು, ನೀನ್ಯಾಕಮ್ಮ ಬಸ್ಕಿ ಹೊಡಿತಾ ಇದ್ದೆ? ಅದು ನನ್ನಿಂದ ಒಂದು ತಪ್ಪಾಗಿತ್ತು, ಅದಕ್ಕೆ ಪ್ರಾಯಶ್ಚಿತ ಮಾಡ್ಕೋತಾ ಇದ್ದೆ. ದೇವಸ್ಥಾನದಲ್ಲಿ ಸುಳ್ಳು ಹೇಳ್ತಾರೇನಮ್ಮ? ನೀನು ತಪ್ಪು ಮಾಡಕ್ ಸಾಧ್ಯನಾ? ಇದನ್ನ ನಾನಂತೂ ನಂಬಲ್ಲ. ನಾನು ಹೇಳ್ದೆ ಅರ್ಚಕ್ರೆ, ಆ ರಾಮನು ನಂಬಲ್ಲ ಅಂತ, ಆದ್ರೆ ಇವಳು ಕೇಳ್ತಿಲ್ಲ ಅಷ್ಟೇ. ಹಾಗಲ್ಲ ಅರ್ಚಕ್ರೆ, ನಾನು ಆಶ್ರಮದ ಮಕ್ಕಳಿಗೆ ಊಟ ಕೊಡ್ತೀನಿ ಅಂತ ರಾಮನ್ ಹೆಸರಲ್ಲಿ ಆಣೆ ಮಾಡಿದ್ದೆ, ಆದ್ರೆ ನಾನು ಸೋತ್ ಹೋದೆ. ಯಾಕಮ್ಮ? ಊಟ ಕೊಡ್ಲಿಲ್ವಾ? ಇಲ್ಲ ಅರ್ಚಕ್ರೆ, ಊಟ ಕೊಟ್ಟು ಬಂದೆ, ಆದ್ರೆ ಸರಿಯಾದ ಸಮಯಕ್ಕೆ ಕೊಟ್ಟಿಲ್ಲ. ಅದು ತಪ್ಪಲ್ವಾ? ಅಯ್ಯೋ ಹುಚ್ಚುಡ್ಗೆ, ಅದು ಖಂಡಿತ ತಪ್ಪಲ್ಲಮ್ಮ. ನೋಡು, ಈಗ ಜ್ಞಾಪಕ ಬಂತು, ನಿನ್ನನ್ನು ಕರೆದದ್ದು ಯಾಕೆ ಅಂತ. ಆನಂದ್, ಡೆಕೋರೇಷನ್ ಮಾಡಿದ್ ಯಾರು ಅಂತ ಕೇಳ್ತಿದ್ದೆಲ್ಲ, ಇವ್ರೆ ರಾಧಾ. ನಾವು ಮಾತಾಡಿದಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಟಿದ್ದೀರಾ? ನಾವು ಅನ್ಕೊಂಡಿದ್ದಕ್ಕಿಂತ ಡೆಕೋರೇಷನ್ ಜಾಸ್ತಿ ಚೆನ್ನಾಗಿದೆಯಲ್ವಾ, ಅದಕ್ಕೆ. ಕ್ಷಮಿಸಿ, ಇದು ನಮ್ಮ ವೃತ್ತಿನೇ. ಆದರೆ ಆ ವೃತ್ತಿಯಲ್ಲೂ ನಮಗೆ ಪ್ರೀತಿ ಇದೆ, ರಾಮನ್ ಮೇಲೆ ಭಕ್ತಿ ಇದೆ. ಎಕ್ಸ್ಟ್ರಾ ದುಡ್ಡು ನಮಗೆ ಬೇಡ. ಛೇ, ನಾನು ನಿಮ್ಮ ಎಫರ್ಟ್ಸ್ಗೆ ಎಕ್ಸ್ಟ್ರಾ ಟಿಪ್ಸ್ ಕೊಡ್ತಾ ಇದೀನಿ ಅಂತ ಅನ್ಕೋಬೇಡಿ. ಇದನ್ನ ವಿಶ್ವಾಸದಿಂದ ಕೊಡ್ತಾ ಇದೀನಿ ಅಂತ ಅನ್ಕೊಳ್ಳಿ. ಹೌದಮ್ಮ ರಾಧಾ, ಇವರು ಒಳ್ಳೆತನದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಮಾಡಿದ ಕೆಲಸ ಮೆಚ್ಚಿ ಮನ್ಸಾರೆ ಕೊಡ್ತಿದ್ದಾರೆ. ಕೊಟ್ಟಿದ್ದನ್ನ ಬೇಡ ಅನ್ಬಾರ್ದು. ತಗೋ. ನೀವು ಒಳ್ಳೆತನ ಅಂತೀರಾ, ಇವರು ವಿಶ್ವಾಸ ಅಂತಾರೆ, ಅದಕ್ಕೆ ತಗೋತೀನಿ. ರಾಮ, ಇದು ನಿನಗೆ ಅರ್ಪಣೆ. ಅಲ್ಲಮ್ಮ, ಅಷ್ಟೊಂದು ದುಡ್ಡು ಹುಂಡಿಗೆ ಹಾಕ್ಬಿಟ್ಟಲ್ಲಮ್ಮ. ನನ್ನ ರಾಮ ನಮಗೆ ಎಷ್ಟು ಅರ್ಹತೆ ಇದೆಯೋ ಅಷ್ಟೊಂದು ಕೊಟ್ಟೆ ಕೊಡ್ತಾನೆ ಅರ್ಚಕ್ರೆ. ಈ ಹಣನ ದೇವ್ರಿಗೆ ಅರ್ಪಿಸಿದ್ದೀನಿ. ದೇವ್ರ ನಮ್ಮ ಬರೋ ಭಕ್ತರಿಗೆ ಇದರಿಂದ ಒಳ್ಳೇದಾಗ್ಲಿ. ಇಷ್ಟು ಸಣ್ಣ ವಯಸ್ಸಲ್ಲಿ ಎಷ್ಟೊಂದು ತಿಳ್ಕೊಂಡ್ಬಿಟ್ಟಿದೀಯಮ್ಮ. ಸರಿ ಅರ್ಚಕ್ರೆ, ನಾನು ನನ್ನ ಮಕ್ಕಳನ್ನ ದೇವಸ್ಥಾನ ಕರ್ಕೊಂಬರ್ಬೇಕು. ನಾನಿನ್ನು ಹೊರಡ್ತೀನಿ.